ನಮಸ್ತೆ ವೀಕ್ಷಕರೇ, ಶಿವಮೊಗ್ಗ ಸ್ಟುಡಿಯೋಸ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಈ ದಿನ ಮಂಜುನಾಥ್ ಮತ್ತು ಆಶಾ ದಂಪತಿಯ ಮಕ್ಕಳಾದಂತಹ ಕುಮಾರಿ ಶಮಿತಾ ಅವರನ್ನು ನಿಮಗೆ ಪರಿಚಯಿಸಲಿದ್ದೇವೆ. ಅವರು ಭರತನಾಟ್ಯದಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ಬನ್ನಿ ತಿಳಿದುಕೊಳ್ಳೋಣ. ನಮಸ್ಕಾರ, ನಾನು ಶಮಿತಾ ಅಂತ. ನಾನು 10 ವರ್ಷದಿಂದನೂ ಭರತನಾಟ್ಯ ಕ್ಲಾಸಸ್ಗೆ ಹೋಗ್ತಾ ಇದ್ದೀನಿ, ಕಲಿತಾ ಇದ್ದೀನಿ. ಮೊನ್ನೆ ತಾನೇ ರೀಸೆಂಟಾಗಿ ಐಗಿರಿ ನಂದಿನಿ ಪ್ರೋಗ್ರಾಮ್ ಮಾಡಿದೆ. ನಾನು ವಿದುಶ್ರೀ ಶ್ರೀಮತಿ ಪುಷ್ಪಾ ಕೃಷ್ಣಮೂರ್ತಿ ಅವರ ಹತ್ರ ಕಳೆದ 10 ವರ್ಷಗಳಿಂದನೂ ಭರತನಾಟ್ಯ ಅಭ್ಯಾಸಕ್ಕೆ ಹೋಗ್ತಾ ಇದ್ದೀನಿ. ಮೊದಲಿನಿಂದನೂ ನಾನು ಎಲ್ಲ ಥರದ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾ ಇದ್ದೀನಿ. ಆಮೇಲೆ ಈಗ ಗಣಪತಿ ಹಬ್ಬ ಬಂತು ಅಂದರೆ ಮೊದಲನೇ ವರ್ಷದಿಂದನೂ ಈ 10ನೇ ವರ್ಷದ ತನಕನೂ ನಾನು ರಾಮಣ್ಣ ಶ್ರೇಷ್ಠಿ ಪಾರ್ಕಲ್ಲಿ ನನ್ನ ನೃತ್ಯ ಸೇವೆ ಮಾಡ್ತಾ ಇದ್ದೀನಿ. ಮತ್ತು ದಸರಾ ಉತ್ಸವದಲ್ಲಿ, ಆಮೇಲೆ ಹೀಗೆ ಔಟ್ ಆಫ್ ಸ್ಟೇಷನ್ ಎಲ್ಲ ಕಡೆನೂ ಮಾಡಿ ಬಂದಿದ್ದೀನಿ. ಹಾಗೆ ನನ್ನ ಅಪ್ಪ ಅಮ್ಮ ಎಲ್ಲರೂ ನನ್ನ ತುಂಬ ಸಪೋರ್ಟ್ ಮಾಡ್ತಾರೆ. ಆಮೇಲೆ ತುಂಬ ನನಗೆ ಅಚೀವ್ ಮಾಡಬೇಕಂತ ಗುರಿ ಇದೆ. ಮೊನ್ನೆ ರೀಸೆಂಟಾಗಿ ICMDA ಇಂಡಿಯನ್ ಮ್ಯೂಸಿಕ್ ಆ್ಯಂಡ್ ಅಸೋಸಿಯೇಷನ್ ಅವರು ನಡೆಸ್ತಾ ಇದ್ದಾರೆ. ಪ್ರೋಗ್ರಾಮ್ನಲ್ಲಿ ವರ್ಲ್ಡ್ ರೆಕಾರ್ಡ್ ಮೆಡಲ್ ಸಿಕ್ತು ನನಗೆ. ನಾನು ಈಗ ಪ್ರೀ ವಿದ್ವತ್ ಅಭ್ಯಾಸನ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಇವಾಗ ಎಲ್ಲ ಪ್ರೋಗ್ರಾಮ್ಸನ್ನು ಕೊಟ್ಟಿದ್ದೀನಿ. ಎಲ್ಲರೂ ಕರೀತಾ ಇದ್ದಾರೆ, ಆಮೇಲೆ ಪ್ರೋತ್ಸಾಹಿಸ್ತಾ ಇದ್ದಾರೆ. ಯಾವುದೇ ಕಲೆನಾಗಲಿ ಹಾರೈಸಿ ಪ್ರೋತ್ಸಾಹಿಸಿ. ಆಮೇಲೆ ನನ್ನ ಗುರಿ ಏನಂದರೆ ರಂಗಪ್ರವೇಶ ಮಾಡೋದು. ಅದು ನನ್ನ ಪೇರೆಂಟ್ಸ್ ಆಸೆ, ನಮ್ಮ ಅಜ್ಜ ಅಜ್ಜಿ ಆಸೆ, ಎಲ್ಲದೂ ಅದೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಹೊಂದಿದ ಹಲವಾರು ವಿದ್ಯಾರ್ಥಿಗಳು ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಅನೇಕ ನೃತ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳನ್ನು ತಮ್ಮದಾಗಿಸಿಕೊಂಡು ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಹಲವಾರು ಅಂದರೆ 20ಕ್ಕೂ ಹೆಚ್ಚು ಮಂದಿ ರಂಗಪ್ರವೇಶವನ್ನು ಸಹ ಮಾಡಿರುತ್ತಾರೆ. ವಿದ್ವತ್ತನ್ನು 25ಕ್ಕೂ ಹೆಚ್ಚು ಮಂದಿ ಮುಗಿಸಿಕೊಂಡು ಶಿಕ್ಷಕರಾಗಿ ಕೆಲವರು ವೃತ್ತಿಯನ್ನಾಗಿ ಇದನ್ನು ಸ್ವೀಕರಿಸಿದ್ದಾರೆ. ನನ್ನ ಸಂಸ್ಥೆಯಲ್ಲಿ ನನ್ನಿಂದ ತರಬೇತಿಯನ್ನು ಹೊಂದಿರತಕ್ಕಂಥ ಹಲವಾರು ವಿದ್ಯಾರ್ಥಿನಿಯರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ಹೊರಗಿನ ದೇಶಗಳಾದ ಯುರೋಪ್, ಆಸ್ಟ್ರೇಲಿಯಾ ಮತ್ತು ಅಮೆರಿಕದಲ್ಲಿ ಸಹ ನಮ್ಮ ನೃತ್ಯ ಸಂಸ್ಥೆಯ ಶಾಖೆಗಳನ್ನು ತೆರೆದು ಅಲ್ಲೂ ಸಹ ನೃತ್ಯ ಶಿಕ್ಷಣವನ್ನು ಅವರು ನೀಡ್ತಾ ಬಂದಿರುತ್ತಾರೆ. ನಮಸ್ತೆ, ನನ್ನ ಹೆಸರು ಆಶಾ ಮಂಜುನಾಥ್. ನಾನು ಪುಷ್ಪಾ ಕೃಷ್ಣಮೂರ್ತಿ ಶಿವಮೊಗ್ಗ ಇದೆ ವಿನೋಬ್ ನಗರ ಕ್ಲಾಸಲ್ಲಿ. ನನ್ನ ಮಗಳಿಗೆ ಶಿವಮೊಗ್ಗದಲ್ಲಿ ತುಂಬ ಶಾಸ್ತ್ರೀಯವಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿ ನನಗೆ ನಮ್ಮ ಅತ್ತೆ ಹೇಳಿದರು. ಶಾಸ್ತ್ರೀಯವಾಗಿ ಅಂತ ಬಂದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಈಗ ನನ್ನ ಮಗಳೇ ಎಕ್ಸಾಂಪಲ್ಲು. ಈಗ ಒಂದು ವಿದ್ವತ್ ಮಾಡಿದ್ದಾಳೆ, ಒಂದು ತಿದ್ದಿ ಬುದ್ಧಿ ಹೇಳಿ ಒಂದು ಹೇಗೆ ಒಂದು ಕಲ್ಲನ್ನ ಶಿಲೆಯಾಗಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಮೇಡಮ್ಮು ಎಲ್ಲ ಮಕ್ಕಳಿಗೂ ಪ್ರೋತ್ಸಾಹ ಮಾಡ್ತಾರೆ. ಗಂಧರ್ವ ಜೂನಿಯರ್ ಸೀನಿಯರ್ ಮುಗಿದಿದೆ, ಈಗ ವಿದ್ವತ್ತಿಗೆ ಹೋಗ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಶಾಸ್ತ್ರೀಯವಾಗಿ ಹೇಳ್ಕೊಡ್ತಾರೆ.
ನನ್ನ ಕಲೆನ ಗುರುತಿಸಿ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಶಿವಮೊಗ್ಗ ಸ್ಟುಡಿಯೋಸ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ.